2025 ನೀವು ನಿಮ್ಮ ಒಂದು SIP ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. 2025 ನಾನು ನಿಮಗೋಸ್ಕರ ಟಾಪ್ 5 ಮ್ಯೂಚುವಲ್ ಫಂಡ್ಸ್ನ ನಾನು ತೊಗೊಂಬಂದಿದ್ದೀನಿ. ಆ ಒಂದು ಮ್ಯೂಚುವಲ್ ಫಂಡ್ಸ್ಗಳು ನಿಮಗೆ ಒಳ್ಳೆ ರಿಟರ್ನ್ಸ್ನ ತಂದು ಕೊಡುವಂತಹ ಮ್ಯೂಚುವಲ್ ಫಂಡ್ಸ್ಗಳು. ನನ್ನ ಒಂದು ಓನ್ ರಿಸರ್ಚ್ ಮಾಡಿ ಯಾವ ಮ್ಯೂಚುವಲ್ ಫಂಡ್ಸ್ಗಳು ನಿಮಗೆ ಒಳ್ಳೆ ರಿಟರ್ನ್ಸ್ನ ತಂದು ಕೊಡ್ಬೋದು ಅಂತ ನನ್ನ ಒಂದು ಓನ್ ರಿಸರ್ಚ್ ಮಾಡಿ ನಿಮಗೋಸ್ಕರ ತಂದಿದ್ದೀನಿ. ಆ ಒಂದು 5 ಮ್ಯೂಚುವಲ್ ಫಂಡ್ಸ್ಗಳು ನಿಮಗೆ ಒಂದೇ ವರ್ಷದಲ್ಲಿ 34 to 35% ರಿಟರ್ನ್ ಆ್ಯಂಡ್ ವಿತಿನ್ 5 years 5 ವರ್ಷದಲ್ಲಿ ನಿಮಗೆ 34 to 25% ರಿಟರ್ನ್ವರೆಗೂ ಕೊಡ್ಬೋದು. ಸೊ ಇವತ್ತಿನ ವಿಡಿಯೋ ಸಿಂಪಲ್. ನಿಮಗೆ ಯಾರ್ಯಾರು 2025 ಜನವರಿಯಿಂದ ನಿಮ್ಮ ಒಂದು SIP ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಈ ವಿಡಿಯೋನ ನೋಡಿ. ನಾನು 2025 ಮಂತ್ಲಿ SIPನ ಮಾಡ್ತೀನಿ, ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನಾನು ಸ್ವಲ್ಪ ದುಡ್ಡನ್ನು ಸೇವ್ ಮಾಡ್ತೀನಿ, ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀನಿ ಎವ್ರಿ ಮಂತು ಅಂತ ಅಂದ್ಕೊಂಡಿರ್ತೀರಲ್ಲ ಅವರಿಗೆ ಈ ವಿಡಿಯೋ. ನಿಮಗೆ ತುಂಬ ಮ್ಯೂಚುವಲ್ ಫಂಡ್ಸ್ ಇದ್ದಾವೆ ಮಾರ್ಕೆಟಲ್ಲಿ, ಸ್ಟಾಕ್ ಮಾರ್ಕೆಟಲ್ಲಿ 2500+ ಮ್ಯೂಚುವಲ್ ಫಂಡ್ಸ್ ಇದ್ದಾವೆ. ಬಟ್ ಯಾವುದು ಒಳ್ಳೆ ಮ್ಯೂಚುವಲ್ ಫಂಡು ಹೇಗೆ ಚೂಸ್ ಮಾಡ್ತೀರಾ? ಸೊ ಅದಕ್ಕಾಗಿಯೇ ನಿಮಗೆ ಈಸಿ ಆಗಲಿ ಅಂತ ಟಾಪ್ 5 ಒಳ್ಳೆ ರಿಟರ್ನ್ಸ್ ಕೊಡಬಹುದಂಥ ಮ್ಯೂಚುವಲ್ ಫಂಡ್ಸ್ಗಳನ್ನ ನಾನು ತೊಗೊಂಬಂದಿದ್ದೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 5 ಮ್ಯೂಚುವಲ್ ಫಂಡ್ಸ್ಗಳು ನಾನು ಹೇಳ್ತಾ ಹೋಗ್ತೀನಿ, ಯಾಕೆ ನೀವು ತೊಗೋಬೇಕು, ಆ ಮ್ಯೂಚುವಲ್ ಫಂಡ್ಸ್ಗಳು ಯಾಕೆ ಚೆನ್ನಾಗಿದ್ದಾವೆ, ಯಾಕೆ ಒಳ್ಳೆ ರಿಟರ್ನ್ಸ್ನ ಕೊಡ್ತಾ ಇದ್ದಾವೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಮೊದಲನೇದು ನಿಮಗೂ ಗೊತ್ತಿರುತ್ತೆ, ಸ್ವಲ್ಪ ಇತ್ತೀಚೆಗೆ ಬಂದಿರೋ ಮ್ಯೂಚುವಲ್ ಫಂಡು ಒಳ್ಳೆ ರಿಟರ್ನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದೇ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್. The man from Motilal Oswal is back. I don't give tips, only solid advice. ಈ ಒಂದು ಮಿಡ್ ಕ್ಯಾಪ್ ಅಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಟಾಪ್ 250 ಕಂಪನಿ ಏನಿರ್ತವೆ ಆ ಒಂದು ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡುತ್ತೆ ನಿಮ್ಮ ಒಂದು ದುಡ್ಡು, ಆ ಒಂದು ಮ್ಯೂಚುವಲ್ ಫಂಡ್. ಅದಕ್ಕೇನೆ ಇದನ್ನು ಮಿಡ್ ಕ್ಯಾಪ್ ಅಂತ ಕರಿತೀವಿ ನಾವು. ಈ ಫಂಡದ ಸ್ಪೆಷಾಲಿಟಿ ಏನು ಅಂದರೆ ವಿತಿನ್ 1 year 55% ರಿಟರ್ನ್ ಕೊಡ್ತಾ ಇದೆ. ಅಂದರೆ ನೀವು ಇವತ್ತು 1 ಲಕ್ಷ ಹಾಕಿದ್ರೆ ನೆಕ್ಸ್ಟ್ ಇಯರು ನಿಮ್ಮ ಹತ್ರ 1,55,000 ಇರುತ್ತೆ. ಇದು ಈ ಫಂಡ್ನ ಸ್ಪೆಷಾಲಿಟಿ. ಅದೇ ನೀವು ಆ ಒಂದು ಮ್ಯೂಚುವಲ್ ಫಂಡ್ನ ಕಂಟಿನ್ಯೂ ಮಾಡ್ತೀರಾ ಇಲ್ಲ SIPನ ಕಂಟಿನ್ಯೂ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಆಫ್ಟರ್ 5 years ನಿಮಗೆ 34% ರಿಟರ್ನ್ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು 10,000 SIPನ ಸ್ಟಾರ್ಟ್ ಮಾಡ್ತೀರಾ, 10,000 SIPನ ಸ್ಟಾರ್ಟ್ ಮಾಡ್ತೀರಾ ಎವ್ರಿ ಮಂತ್ ಸ್ಟಾರ್ಟ್ ಮಾಡಿ ಆಫ್ಟರ್ 5 years ಆದಮೇಲೆ ನೀವು ಟೋಟಲ್ಲು 6 lakh ಇನ್ವೆಸ್ಟ್ ಮಾಡ್ತೀರಾ. ಬಟ್ ನಿಮ್ಗೆ ರಿಟರ್ನ್ 16 lakhs ಬರುತ್ತೆ. ಸೊ 10 ಲಕ್ಷ ರಿಟರ್ನ್ಸು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಆಫ್ಟರ್ 5 years. ಅದೇ ನೀವೇನಾದರೂ 10,000 SIPನ 5% ಆ್ಯನ್ಯುವಲ್ ಇನ್ಕ್ರೀಸ್ ಸ್ಟೆಪ್ ಅಪ್ ಮಾಡಿದ್ರೆ ನಿಮಗೆ 16 lakh ಬರೋ ಜಾಗದಲ್ಲಿ 25 lakhsವರೆಗೂ ಬರುತ್ತೆ. ಆ್ಯಂಡ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟು 6 lakh ಬರೀ 8 lakhsವರೆಗೂ ಆಗುತ್ತೆ ಅಷ್ಟೇ. ಸೊ 8 lakh ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 24 to 25 lakhsನ ವಾಪಸ್ ಪಡಿತೀರಾ. ಇದು 5 years ಆದಮೇಲೆ ಒಳ್ಳೆ ರಿಟರ್ನ್ನ ಕೊಡ್ತಾ ಇದೆ. ಇದು ಫಸ್ಟ್ ಒನ್ ಮೋತಿಲಾಲ್ ಓಸ್ವಾಲ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಈ ಒಂದು ಫಂಡು ಹೋಲ್ಡಿಂಗ್ಸು 27 ಕಂಪನೀಸ್ ಮೇಲೆ ಇದೆ. ಆ ಒಂದು 27 ಕಂಪನೀಸು ಒಳ್ಳೊಳ್ಳೆ ಕಂಪನೀಸೇ. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಈ ಫಂಡ್ದು, ಮಿನಿಮಮ್ SIP 500 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಬರೀ 1 year ರಿಟರ್ನು 55% ರಿಟರ್ನ್ ಕೊಡ್ತಾ ಇದೆ, 5 year ರಿಟರ್ನು 34% ಕೊಡ್ತಾ ಇದೆ. ಮಿನಿಮಮ್ SIP 500, ಹೋಲ್ಡಿಂಗ್ಸು 27 ಕಂಪನೀಸ್ ಮೇಲೆ ಇದರದ್ದು ಹೋಲ್ಡಿಂಗ್ಸ್ ಇದೆ. ಆ್ಯಂಡ್ ಇದು ಮಿಡ್ ಕ್ಯಾಪ್ ಫಂಡ್. ಮಿಡ್ ಕ್ಯಾಪ್ ಅಂದರೆ ಏನು, ಮಿನಿಮಲ್ ರಿಸ್ಕ್. ಈ ಕಡೆ ಸ್ಮಾಲ್ ಕ್ಯಾಪು ಅಲ್ಲ, ಆ ಕಡೆ ಲಾರ್ಜ್ ಕ್ಯಾಪು ಅಲ್ಲ, ಹೈ ರಿಸ್ಕು ಅಲ್ಲ, ಲೋ ರಿಸ್ಕು ಅಲ್ಲ, ಮಿನಿಮಲ್ ರಿಸ್ಕ್. ಮಾರ್ಕೆಟ್ನ ಹ್ಯಾಂಡಲ್ ಮಾಡುತ್ತೆ ಈ ಕಂಪನಿಗಳು, ಈ ಒಂದು ಫಂಡು. ಇದು ಮೊದಲನೇ ಫಂಡು. ಆ್ಯಂಡ್ ಇನ್ನೊಂದು ಮೋತಿಲಾಲ್ ಓಸ್ವಾಲ್ ಫಂಡು 5 star ರೇಟಿಂಗ್ ಪಡೆದಿದೆ. ಈಗ ನಾವು ಎರಡನೇ ಮ್ಯೂಚುವಲ್ ಫಂಡ್ ಕಡೆ ಹೋಗೋದಾದರೆ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಡೈರೆಕ್ಟ್ ಗ್ರೋತ್ ಫಂಡ್. ಡೈರೆಕ್ಟ್ ಗ್ರೋತ್ ನಾನು ಹೇಳ್ದಂಗೆ ನೀವು ನಿಮ್ಮ ಒಂದು ಅಮೌಂಟ್ನ ಡೈರೆಕ್ಟಾಗಿ ಫಂಡ್ ಮ್ಯಾನೇಜರ್ಗೆ ಕೊಡ್ತಾ ಇದ್ದೀರಾ. ನಿಮ್ಮ ಮತ್ತು ಫಂಡ್ ಮ್ಯಾನೇಜರ್ ನಡುವೆ ಯಾವುದೇ ಒಬ್ಬ ಏಜೆಂಟ್ ಇರಲ್ಲ. ಏಜೆಂಟ್ ಇದ್ದರೆ ಅವನಿಗೆ ಕಮಿಷನ್ ಹೋಗುತ್ತೆ. ಸೊ ಡೈರೆಕ್ಟಾಗಿ ನಿಮ್ಮ ಅಮೌಂಟು ನಿಮ್ಮ ಒಂದು ಕಂಪನಿಗಳಲ್ಲಿ, ಅಂದರೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ ಮಾಡೋ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಇದು ಒಳ್ಳೆಯದು. ಸೊ ಈ ಒಂದು ಫಂಡ್ ಸ್ಪೆಷಾಲಿಟಿ ಏನು? ಫಸ್ಟ್ ಸ್ಪೆಷಾಲಿಟಿ ಈಸ್ ಇದು ಸ್ಮಾಲ್ ಕ್ಯಾಪ್. ಸ್ಮಾಲ್ ಕ್ಯಾಪ್ ಅಂದರೆ ರಿಸ್ಕ್ ತುಂಬ ಕಮ್ಮಿ ಇರುತ್ತೆ.
ಕಂಪನಿಗಳು ಜಾಸ್ತಿ ಇರ್ತವೆ. ಅಂದರೆ ಟಾಪ್ 500 ಕಂಪ್ನಿಗಳು. ನಮ್ಮ ಇಂಡಿಯಾದಲ್ಲಿ ಟಾಪ್ 500 ಕಂಪ್ನಿಗಳು ಏನೇನಿದ್ದಾವೆ ಆ ಒಂದು ಕಂಪ್ನಿಗಳಲ್ಲಿ ನಿಮ್ಮ ಒಂದು ದುಡ್ಡು ಸರ್ಕ್ಯುಲೇಟ್ ಆಗುತ್ತೆ. ಇದನ್ನು ನಾವು ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಕರಿತೀವಿ. ಇದು ರಿಸ್ಕ್ ಕಮ್ಮಿ ಇರುತ್ತೆ, ರಿಟರ್ನ್ ಜಾಸ್ತಿ ಇರುತ್ತೆ. ಈಗ ರಿಟರ್ನ್ಸ್ಗೆ ವಿಚಾರಕ್ಕೆ ಬರೋದು ಆದರೆ ನೀವು ನೋಡ್ತಾ ಇರ್ಬೋದು, ವಿತಿನ್ 1 ಇಯರು ನಿಪ್ಪೋನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡು 27% ರಿಟರ್ನ್ ಕೊಡ್ತಾ ಇದೆ. ಅಂದರೆ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1,27,000 ಆಗುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಈ ಒಂದು ಫಂಡು ವಿತಿನ್ 5 ಇಯರು 36% ರಿಟರ್ನ್ ಕೊಡ್ತಾ ಇದೆ. ನೀವೇನಾದರೂ ಈ ಒಂದು ಫಂಡಲ್ಲಿ ಮಂತ್ಲಿ 10,000 ರುಪೀಸ್ ಕಟ್ಕೊಂಡು ಹೋದರೆ ಆಫ್ಟರ್ 5 ಇಯರ್ಸು 6 ಲ್ಯಾಕ್ ಆಗುತ್ತೆ. ನಿಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದರೆ 15 ಲ್ಯಾಕ್ 10,000 ಬರುತ್ತೆ ರಿಟರ್ನ್ಸ್. ಅದೇ ನೀವೇನಾದರೂ ಸ್ಟೆಪ್ ಅಪ್ ಮಾಡ್ತೀನಿ 5% ಅಂದರೆ ನಿಮ್ಮ ಒಂದು ರಿಟರ್ನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಈ ಕಂಪನಿ ಹೋಲ್ಡಿಂಗ್ಸ್ ಬಂದು 225. ಅಂದರೆ ಈ ಕಂಪನಿ ಹೋಲ್ಡ್ ಮಾಡಿರೋದು 225 ಕಂಪ್ನಿಗಳು. ಅಂದರೆ ಈ ಒಂದು ಫಂಡು ಇನ್ವೆಸ್ಟ್ ಮಾಡ್ತಿರೋ ಅಮೌಂಟ್ ಎಲ್ಲ ಜನರ ಹತ್ರ ಇಸ್ಕೊಂಡು ಈ ಒಂದು 225 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಆಗ್ತಿದೆ. ಆ್ಯಂಡ್ ಈ ಫಂಡಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಮಿನಿಮಮ್ SIP 100 ರೂಪಾಯಿ. ನೀವು 100 ರೂಪಾಯಿ ಸೇವ್ ಮಾಡಿದ್ರು ಈ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈಗ ನಾವು 3ನೇ ಟಾಪ್ 3 ಮ್ಯೂಚುವಲ್ ಫಂಡ್ ಕಡೆ ಹೋಗೋಣ. ಟಾಪ್ 3rd ಮ್ಯೂಚುವಲ್ ಫಂಡ್ ಬಂದು ನಿಫ್ಟಿ ಮಿಡ್ ಕ್ಯಾಪ್ 150 ಮೊಮೆಂಟಮ್ 50. ಇದ್ರ ಹೆಸರು ಕೇಳೋಕ್ಕೆ ನಿಮಗೆ ವಿಚಿತ್ರ ಅನ್ಸ್ಬೋದು, ಬಟ್ ಇಲ್ಲಿರೋದು ಈ ಹೆಸರಲ್ಲೇ ಆ್ಯಕ್ಚುಲಿ ಮೈನ್ ವಿಷಯ ಅಡಗಿರೋದು. ಹೆಸರನ್ನು ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಫ್ಟಿ ಮಿಡ್ ಕ್ಯಾಪ್ 150 ಮೊಮೆಂಟಮ್ 50 ಇದು ಇಂಡೆಕ್ಸ್ ಫಂಡ್. ಈಗ ಇದರದ್ದು ನಾನು ಮೀನಿಂಗ್ ಹೇಳ್ತೀನಿ. ನಿಫ್ಟಿ ಮಿಡ್ ಕ್ಯಾಪ್ 150 ಮೊಮೆಂಟಮ್ 50 ಅಂದರೆ ಏನು? ಈ ಒಂದು ಫಂಡು ಏನು ಮಾಡುತ್ತೆ, ನಮ್ಮ ಒಂದು ಮಿಡ್ ಕ್ಯಾಪಲ್ಲಿ 250 ಕಂಪ್ನಿಗಳು ಇದ್ದಾವೆ, ಅದರಲ್ಲಿ 150 ಕಂಪ್ನಿಗಳನ್ನ ಚೂಸ್ ಮಾಡ್ತವೆ. ಆ ಒಂದು 150 ಕಂಪ್ನಿಗಳಲ್ಲಿ ಟಾಪ್ 50 ಪರ್ಫಾರ್ಮಿಂಗ್ ಕಂಪ್ನಿಗಳ ಮೇಲೆ ನಿಮ್ಮ ಒಂದು ದುಡ್ಡನ್ನು ಹಾಕ್ತಾರೆ. ಅದಕ್ಕೇನೆ ಮೊಮೆಂಟಮ್ 50 ಅಂತ ಹೆಸರಿಟ್ಟಿರೋದು. 150 ಕಂಪ್ನಿಗಳಲ್ಲಿ ಯಾವುದು ವೆಲ್ ಆಗಿ ಪರ್ಫಾರ್ಮ್ ಮಾಡಿದೆ ರೀಸೆಂಟಾಗಿ, ಆ ಒಂದು ವೆಲ್ ಪರ್ಫಾರ್ಮ್ಡ್ ಕಂಪ್ನಿಗಳ ಮೇಲೆ 50 ಕಂಪ್ನಿಯನ್ನು ಚೂಸ್ ಮಾಡಿ ಆ ಒಂದು 50 ಕಂಪ್ನಿಗಳ ಮೇಲೆ ನಿಮ್ಮ ಒಂದು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಈಗ ಈ ಒಂದು ಇಂಡೆಕ್ಸ್ ಫಂಡು ರಿಟರ್ನ್ಸ್ ಕಡೆ ನೋಡೋದಾದರೆ ವಿತಿನ್ 1 ಇಯರು 34% ರಿಟರ್ನ್ ಕೊಡ್ತಾ ಇದೆ. ಅಂದರೆ 1 ಲಕ್ಷ ಇವತ್ತು ಹಾಕಿದ್ರೆ ನೆಕ್ಸ್ಟ್ ಇಯರು ಇವತ್ತಿನ ದಿನಕ್ಕೆ 1,34,000 ಆಗಿರುತ್ತೆ. ಆ್ಯಂಡ್ 5 ಇಯರ್ ರಿಟರ್ನು 37% ರಿಟರ್ನ್ ಕೊಡ್ತಾ ಇದ್ದಾರೆ. ಈ ಒಂದು ಕಂಪನಿ ಅಂದರೆ ಈ ಒಂದು ಮ್ಯೂಚುವಲ್ ಫಂಡ್ನ ಹ್ಯಾಂಡಲ್ ಮಾಡ್ತಾ ಇರೋದು ಎಡಲ್ವೇಸ್ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನು, ಮಿನಿಮಮ್ SIP 100 ಆ್ಯಂಡ್ NAV ಲೆಸ್ ಇದೆ. ನೀವು NAV ನೋಡ್ತಾ ಇರ್ಬೋದು 19.25 ಅಷ್ಟೇ ಇದೆ. NAV ಯಾವಾಗಲೂ ಕಮ್ಮಿ ಇರಬೇಕು. NAV ಯಾವಾಗ ಕಮ್ಮಿ ಇರುತ್ತೆ ನೀವು ತುಂಬ ಯೂನಿಟ್ಸ್ನ ಬೈ ಮಾಡ್ಬೋದು. ಆ್ಯಂಡ್ NAV ಯಾವಾಗ ರೇಸ್ ಆಗುತ್ತೆ ಫ್ಯೂಚರಲ್ಲಿ ನಿಮ್ಮ ಒಂದು ವ್ಯಾಲ್ಯೂ ಕೂಡ ರೇಸ್ ಆಗುತ್ತೆ. ಸೊ ಇದು ಈ ಫಂಡ್ ಒಂದು ಸ್ಪೆಷಾಲಿಟಿ. 150 ಸ್ಟಾಕ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. 50 ಸ್ಟಾಕ್ನ ಆರಿಸ್ಕೊಂಡು ಆ ಒಂದು 50 ಸ್ಟಾಕ್ಸ್ ಮೇಲೆ ನಿಮ್ಮ ಒಂದು ದುಡ್ಡನ್ನ ಸರ್ಕ್ಯುಲೇಟ್ ಮಾಡ್ತಾರೆ. ಈಗ ನಾವು 4th ಫಂಡ್ ಕಡೆ ಹೋಗೋಣ. 4th ಫಂಡ್ ಬಂದ್ಬಿಟ್ಟು SBI PSU ಡೈರೆಕ್ಟ್ ಗ್ರೋತ್ ಪ್ಲ್ಯಾನ್ ಅಂತ. PSU ಅಂದರೆ ಏನು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಸೊ ನಿಮಗೆ ಹೆಸರು ಕೇಳಿದಾಗಲೇ ಅರ್ಥ ಆಗಿರುತ್ತೆ, ಇದು ಗೌರ್ಮೆಂಟ್ ಅಂಡರ್ ಬರುತ್ತೆ. ಬಿಕಾಸ್ SBI ಬ್ಯಾಂಕ್ ಬಂದು ಗೌರ್ಮೆಂಟ್ ಅಂಡರ್ ಬರುತ್ತೆ, ಅದು ಪ್ರೈವೇಟ್ ಟು ಪಬ್ಲಿಕ್ ಎರಡೂ ಕೂಡ SBI ಬ್ಯಾಂಕು. ಸೊ SBI PSU ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಈ ಒಂದು ಫಂಡು 4th ಫಂಡ್ ಆಗಿರುತ್ತೆ. ಈ ಫಂಡ್ ಸ್ಪೆಷಾಲಿಟಿ ಏನು ಅಂದರೆ ಬನ್ನಿ ನೋಡೋಣ ಏನಿದೆ ಫಂಡ್ ಸ್ಪೆಷಾಲಿಟಿ. ಈ ಫಂಡು ವಿತಿನ್ 1 ಇಯರು 33.17% ರಿಟರ್ನ್ ಕೊಡ್ತಾ ಇದ್ದಾರೆ. ಅಂದರೆ 1 ಲ್ಯಾಕ್ ವಿಲ್ ಬಿಕಮ್ 1,33,000. 1,33,000 ಆಗುತ್ತೆ. ಕುತ್ಕೊಂಡಲ್ಲೇ 33,000 ವಿತಿನ್ 1 ಇಯರ್. ಆ್ಯಂಡ್ 5 ಇಯರ್ ರಿಟರ್ನ್ ನೋಡೋದಾದರೆ 25.17% ರಿಟರ್ನ್ ಇದೆ. ಈಗ ನೀವು ನೋಡ್ತಾ ಇರ್ಬೋದು ಬೇರೆ ಲಾಸ್ಟ್ 3 ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡಿದ್ರೆ ಈ ಫಂಡು 5 ಇಯರ್ ರಿಟರ್ನ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಏನು ಅಡ್ವಾಂಟೇಜ್ ಅಂದರೆ ಈ ಫಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದಾರೆ. ಬಿಕಾಸ್ ಇಟ್ ವಿಲ್ ಕಮ್ ಅಂಡರ್ ಗೌರ್ಮೆಂಟ್ ಆಧಾರಿತ ಇರೋ ಒಂದು ಫಂಡ್ ಆಗಿರೋದ್ರಿಂದ ಈ ಫಂಡಲ್ಲಿ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ರಿಟರ್ನ್ಸ್ ಸ್ಲೋ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 25% ಈಸ್ ನಾಟ್ ಎ ಬ್ಯಾಡ್ ರಿಟರ್ನ್ ಪರ್ಸೆಂಟೇಜ್. ಇದು ಒಂಥರ ಒಳ್ಳೆ ಪರ್ಸೆಂಟೇಜೇ, ನೀವು ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏನಂದರೆ ಮಿನಿಮಮ್ SIP ಬಂದು 500 ಇದೆ ಆ್ಯಂಡ್ NAV ಬಂದು 33.84 ಇದೆ ಪರ್ ಯೂನಿಟ್. ಸೊ ಇವಾಗ ಸ್ವಲ್ಪ ಕಮ್ಮಿ ಇದೆ 33.84. ಅಕಸ್ಮಾತ್ ಇದೇನಾದರೂ 100 ಇಲ್ಲ 120 150 ಆದರೆ ಆಫ್ಟರ್ 2 to 3 ಇಯರ್ಸ್ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನೀವು ನೋಡಿದ್ರಲ್ಲ, ಅದಕ್ಕೆ ನಾನು ಯಾವಾಗ ಹೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು. ಶಾರ್ಟ್ ಟರ್ಮ್ 2 ಇಯರ್ಸ್ 3 ಇಯರ್ಸ್ ಮಾಡಬಾರ್ದು. ಯಾವುದೇ ಮ್ಯೂಚುವಲ್ ಫಂಡ್ ಆಗಲಿ SIP ಆಗಲಿ ಲಾಂಗ್ ಟರ್ಮ್ ಮಾಡಬೇಕು. ಯಾವಾಗ 5 ಇಯರ್ಸು 10 ಇಯರ್ಸು, ಆವಾಗ ಮಾತ್ರ ನೀವು ಒಳ್ಳೆ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ
ಫಿಫ್ತ್ ಫೈನಲ್ ಫಂಡ್ ಈಸ್ ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್. ಈ ಫಂಡು ನನಗೆ ಫೇವ್ರೆಟ್ ಆ್ಯಂಡ್ ನಾನು ಕೂಡ ಇನ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಈ ಫಂಡ್ ಬಗ್ಗೆ ಸ್ಪೆಷಾಲಿಟಿ ಹೇಳೋದಾದರೆ ಫಸ್ಟ್ ಈ ಫಂಡ್ ಮೀನಿಂಗ್ ಹೇಳ್ತೀನಿ ನಾನು. ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್. ನಿಫ್ಟಿ ಆಲ್ಫಾ 50 ಏನು ಸರ್ ಇದು? ಆಲ್ಫಾ 50 ಅಂದರೆ ಏನು? 50 ಅಂದರೆ ಏನು ನಿಮ್ಗೆ ಗೊತ್ತು. ಇಂಡಿಯಾದಲ್ಲಿ ಟಾಪ್ 50 ಕಂಪ್ನಿಗಳಲ್ಲಿ ನಿಮ್ಮ ಒಂದು ಅಮೌಂಟ್ ಇನ್ವೆಸ್ಟ್ ಆಗ್ತಿದೆ. ಆಲ್ಫಾ ಅಂದರೆ ಏನು ಅಂದರೆ ಎಷ್ಟು ಚೆನ್ನಾಗಿ ಮಾರ್ಕೆಟ್ ಪರ್ಫಾರ್ಮ್ ಮಾಡ್ತಿದೆ ಆ್ಯಂಡ್ ಅದ್ರ ಮೇಲೆ ನಿಮ್ಗೆ ಎಷ್ಟು ಚೆನ್ನಾಗಿ ರಿಟರ್ನ್ಸ್ ಕೊಡ್ಬೋದು ಆ ಒಂದು ಫಂಡು. ಇದ್ರದ್ದು ಮೀನಿಂಗೇ ಆಲ್ಫಾ. ಸೊ ನಿಮ್ಮ ಒಂದು ಫಂಡು ಟಾಪ್ 50 ಕಂಪನಿಗಳ ಮೇಲೆ ಇನ್ವೆಸ್ಟ್ ಆಗ್ತಿದ್ರೆ ನಿಮ್ಮ ಒಂದು ದುಡ್ಡು, ಅದ್ರ ಮೇಲೆ ಆಲ್ರೆಡಿ ಕೊಡ್ತಾ ರಿಟರ್ನ್ ಪರ್ಸೆಂಟೇಜ್ಗಿಂತ ಇನ್ನೂ ಎಷ್ಟು ಚೆನ್ನಾಗಿ ಕೊಡ್ಬೋದು ಅಂತ ಯೋಚನೆ ಮಾಡುತ್ತೆ ಆ ಫಂಡು. ಅದಕ್ಕೆ ಆಲ್ಫಾ 50 ಇಂಡೆಕ್ಸ್ ಫಂಡ್ ಅಂತ ಕರಿತೀವಿ. ಈಗ ಈ ಒಂದು ಫಂಡ್ ಸ್ಪೆಷಾಲಿಟಿ ನೋಡೋದಾದರೆ ಬನ್ನಿ ನೋಡೋಣ. ಈ ಒಂದು ಫಂಡು ವಿತಿನ್ 1 ಇಯರು ನಿಮಗೆ 32.35% ರಿಟರ್ನ್ ಕೊಡ್ತಾ ಇದ್ದಾರೆ. ಅಂದರೆ 1 ಲ್ಯಾಕ್ ಹೋಗಿ ವಿತಿನ್ 1 ಇಯರು 1,32,000 ಆಗುತ್ತೆ. 1,32,000 ಆಗುತ್ತೆ. ಆ್ಯಂಡ್ ಇಲ್ಲಿ 5 ಇಯರ್ ರಿಟರ್ನ್ ನೀವು ನೋಡೋಕೆ ಸಿಗಲ್ಲ. ಯಾಕಂದರೆ ರೀಸೆಂಟಾಗಿ ಈ ಫಂಡ್ ಲಾಂಚ್ ಆಗಿದೆ ಬಜಾಜ್ ಅಲಯನ್ಸ್ ಕಡೆಯಿಂದ. ಆ್ಯಂಡ್ ಈ ಫಂಡ್ ಹ್ಯಾಂಡಲ್ ಮಾಡ್ತಾ ಇರೋರು ಬಂಧನ್ ಮ್ಯೂಚುವಲ್ ಫಂಡಿಂದ. ಬಂಧನ್ ಮ್ಯೂಚುವಲ್ ಫಂಡ್ ಅವರು ಈ ಒಂದು ಇಂಡೆಕ್ಸ್ ಫಂಡ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಯಾವುದೇ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ಗ್ರೋ ಇದ್ದರೆ, ನೀವು ಅಲ್ಲಿ ಹೋಗಿ ಮ್ಯೂಚುವಲ್ ಫಂಡ್ ಸೆಕ್ಷನಲ್ಲಿ ಹೋಗಿ ನಿಫ್ಟಿ ಆಲ್ಫಾ 50 ಇಂಡೆಕ್ಸ್ ಫಂಡ್ ಅಂತ ಹೊಡೆದ್ರೆ ಅಲ್ಲಿ ನಿಮಗೆ ಬಂಧನ್ ಮ್ಯೂಚುವಲ್ ಫಂಡ್ ಅಂತ ಸಿಗುತ್ತೆ. ಅದನ್ನು ಚೂಸ್ ಮಾಡಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ, ಅದ್ರ ಮೂಲಕ ನೀವು ಇನ್ವೆಸ್ಟ್ ಮಾಡ್ಬೋದು. ಆಲ್ ಅಂದರೆ ಏನು ಅಂದರೆ ಆ್ಯನ್ಯುವಲೈಸ್ಡ್ ಇಂಟ್ರೆಸ್ಟ್ ಇಲ್ಲ ಆ್ಯನ್ಯುವಲೈಸ್ಡ್ ಪರ್ಸೆಂಟೇಜ್ ಅದು 42.91 ಇದೆ. ಅಂದರೆ ಆ್ಯಾವ್ರೇಜ್ ಆಗಿ ನಿಮಗೆ ಅವರು 42.91% ಕೊಡ್ತಿದ್ದಾರೆ ರಿಟರ್ನ್. ಒಳ್ಳೆ ರಿಟರ್ನ್ ಇದು, ಆ್ಯಕ್ಚುಲಿ ಒಳ್ಳೆ ರಿಟರ್ನ್ಸ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಮಿನಿಮಮ್ SIP ಬರೀ ₹100. ಈ ಒಂದು ಟಾಪ್ 5 ಮ್ಯೂಚುವಲ್ ಫಂಡ್ಸ್ಗಳು 2025 ಒಳ್ಳೆ ರಿಟರ್ನ್ಸ್ನ ಕೊಡ್ಬೋದು ಅಂತ ಮ್ಯೂಚುವಲ್ ಫಂಡ್ಗಳು. ಈ ಒಂದು ಫಂಡು ನಾನು ರಿಸರ್ಚ್ ಮಾಡಿ ನಿಮಗೆ ಅಂತ ತೊಗೊಂಡ್ಬಂದಿದ್ದೀನಿ. ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸಲ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದು ನಾನು ಅಂತ ನಿಮ್ಮ ಓನ್ ರಿಸರ್ಚ್ ಮಾಡಿ. ನಾನು ಹೇಳಿದಂತೆ ಇನ್ವೆಸ್ಟ್ ಮಾಡಬೇಡಿ. ನೀವು ಒಂದ್ಸಲ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡಾಗ ನಿಮಗೆ ಸೂಕ್ತ ಅಂತ ಅನ್ಸಿದ್ರೆ ಮಾತ್ರ ಮಾಡಿ. ಆ್ಯಂಡ್ ಇಲ್ಲಿ ಟಾಪ್ 5 ಯಾರ್ಯಾರು ನಿಮ್ಮ ಒಂದು SIP ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು, ನಾನು ಒಂದು ಮಂತ್ಲಿ ಸೇವ್ ಮಾಡ್ಕೊಂಡು ಹೋಗಬೇಕು ಅಮೌಂಟು ಅಂತ ಅಂದ್ಕೊಂಡಿರೋರು, ಅವರು ಸ್ಟಾರ್ಟ್ ಮಾಡೋಕ್ಕೆ ಸೂಕ್ತವಾದ ಮ್ಯೂಚುವಲ್ ಫಂಡ್ಗಳು ಇದ್ದಾವೆ ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಇದಿಷ್ಟ ಆದರೆ ನೀವು ಮುಂದುವರಿಬೋದು. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರ್ಯಾರು ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.